ಆತ್ಮೀಯರೇ ನಮಸ್ಕಾರ. ಬ್ರೇಕಿಂಗ್ ನ್ಯೂಸ್. ಹೃದಯಾಘಾತದಿಂದ ಚಲನಚಿತ್ರ ನಟ ಸಾವು, ಹೃದಯಾಘಾತದಿಂದ ಯುವಕ ಯುವತಿಯರು ಸಾವು. ಹೀಗೆ ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಕೇಳುವುದು ಸರ್ವೇ ಸಾಮಾನ್ಯ. ಒಮ್ಮೆಲೆ ಈ ರೀತಿ ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಹೆಚ್ಚಾದದ್ದು ಹೇಗೆ? ಇದಕ್ಕೇನು ಕಾರಣ? ಇದರ ಕುರಿತು ಸರಿಯಾಗಿ ಆಲೋಚಿಸಬೇಕಿದೆ. ಹೃದಯಾಘಾತಕ್ಕೆ ಕಾರಣಗಳನ್ನು ನೋಡಿದರೆ ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಧೂಮಪಾನ ಮತ್ತು ತಂಬಾಕು ಬಳಕೆ, ಅನಾರೋಗ್ಯಕರ ಆಹಾರ, ಈಗಿನ ಜೀವನ ಶೈಲಿ. ಮನುಷ್ಯನ ದಿನಚರಿ ಬದಲಾಗಿದೆ. ಈಗಿನ ಮನುಷ್ಯನ ಜೀವನದ ಕ್ರಮವು ವೇಗವಾಗಿ ಬದಲಾಗುತ್ತಿದೆ. ಒತ್ತಡದ ಜೀವನ, ಮಾನಸಿಕ ನೆಮ್ಮದಿ ಇಲ್ಲದಿರುವುದು, ಅತಿಯಾದ ಆಲೋಚನೆ ಇದೆಲ್ಲವೂ ಹಂತ ಹಂತವಾಗಿ ಮನುಷ್ಯನನ್ನು ಕಾಡತೊಡಗಿದೆ. ಪ್ರಮುಖವಾಗಿ ಈಗಿನ ಆಹಾರ ಪದ್ಧತಿ. ಹೌದು, ಜನರು ಆರೋಗ್ಯಕರ ಆಹಾರಗಳನ್ನು ಕಡೆಗಣಿಸಿ ಬೇರೆ ಬೇರೆ ರಾಷ್ಟ್ರಗಳ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ. ಶುಚಿರುಚಿ ಇಲ್ಲದ ಆಹಾರ ಸೇವನೆ, ಫಾಸ್ಟ್ ಫುಡ್, ಇನ್ನಿತರ ಜಂಕ್ ಫುಡ್ಗಳ ಮೇಲಿನ ಆಸೆಗೆ ನಿಧಾನವಾಗಿ ತಮ್ಮ ಆರೋಗ್ಯವನ್ನು ಕಡೆಗಣಿಸುತ್ತಿದ್ದಾರೆ. ಇತ್ತೀಚೆಗೆ ಅಷ್ಟೇ ಕೇಳಿರುವ ವಿಷಯ, ಕರ್ನಾಟಕ ರಾಜ್ಯದ ಹಾಸನ, ಗದಗ ಇನ್ನಿತರ ಭಾಗಗಳಲ್ಲಿ ಬಾಣಂತಿಯರು, ಯುವಕರು, ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗಿರುವುದು ನೋಡಿದರೆ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ಎಷ್ಟು ಇದೆ ಎಂಬುದನ್ನು ಅರಿಯಬೇಕು. ಬದಲಾದ ಕಾಲದಲ್ಲಿ ವಿಷಯುಕ್ತ ಆಹಾರಗಳು, ಪರಿಸರದಲ್ಲಿ ಏರುಪೇರು ಇದೆಲ್ಲವೂ ಮನುಷ್ಯನ ಮೇಲೆ ಗಂಭೀರವಾದ ಪರಿಣಾಮ ಬೀರಿರುವುದು ಸತ್ಯ. ಎಚ್ಚೆತ್ತುಕೊಳ್ಳುವ ಸಮಯ ಹೆಚ್ಚಿಲ್ಲವಾದ್ದರಿಂದ ಆರೋಗ್ಯದ ಕಾಳಜಿ, ಪರಿಸರದ ಸಮತೋಲನತೆ, ಸ್ವಚ್ಛತೆ ಇದೆಲ್ಲವುದರ ಬಗ್ಗೆ ಮನುಷ್ಯ ಗಂಭೀರವಾಗಿ ಆಲೋಚಿಸಬೇಕು. ಆರೋಗ್ಯವೇ ಭಾಗ್ಯವಾಗಬೇಕು ವಿನಃ ಅನಾರೋಗ್ಯವಲ್ಲ.